ಶ್ರೀಗುರುಭ್ಯೋ ನಮಃ. ಹರಿ ಓಂ. ಕಲತ್ರಂ ಕಮಲಾಯಸ್ಯ ಪುತ್ರಃ ಕಮಲಸಂಭವಃ ಶಿವಾದ್ಯ ಸೇವಕಾಸ್ತಸ್ಮೈ ನಮೋ ವಿಶ್ವಕುಟುಂಬಿನೇ. ಯೋऽन्तಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದಿ ಪ್ರಾಣನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಸತ್ಯಸಂತುಷ್ಟವಾರಾಶೇಃ ಜಾತಃ ಸತ್ಯಪರಾಯಣಃ ಚಿಂತಾಮಣಿಃ ಸದಾ ಭೂಯಾತ್ ಸತಾಂ ಚಿಂತಿತಸಿದ್ಧಯೇ. ಸತ್ಯತುಷ್ಟಸಿಂಧುನಾಥ ಜಾತ ದಿವ್ಯಕೌಸ್ತುಭಂ ಬ್ರಹ್ಮಸೂತ್ರಸಂಗಭಾವ ರಾಮಶಬ್ದಬೋಧಕಂ ದೋಲಿಕಾಸ್ತರಾಘವಂ ಪ್ರದೋಲಯಂತಮಾದರಾತ್ ಸತ್ಪರಾಯಣಾಭಿಧೇಯ ಸನ್ಮುನಿಂ ಭಜೆ ನಿಶಂ. ಸ್ವಸ್ತ್ಯಸ್ತು ಸತಾಮಖಿಲ ಸನ್ಮಂಗಲಾನಿ ಭವಂತು. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶ್ರೀಮನ್ಯಾಯಸುಧಾಸಕ್ತಂ ನಾನಾರ್ಥಪ್ರತಿಪಾದಕಂ ಗುಣಗ್ರಾಹ್ಯತಿ ಶ್ರೇಷ್ಠಂ ಶ್ರೀ ಸತ್ಯಾತ್ಮಗುರುಂ ನುಮಃ. ಇವತ್ತಿನ ದಿನ ಅತ್ಯಂತ ಪರಮ ಮಂಗಲಕರವಾಗಿರತಕ್ಕಂತಹ ಪವಿತ್ರವಾದ ದಿವಸ. ನಮ್ಮ ಜೀವನದಲ್ಲಿ ಯಾವ ದಿನ ಗುರುಸ್ಮರಣೆಯಾಗುತ್ತದೋ ಅವತ್ತೇ ಪರಮ ಮಂಗಲ. ಇಂದಿನ ದಿನವೇ ಶುಭ ದಿನವು ಅಂತ ದಾಸರಾಯರು ಹೇಳಿದ ಹಾಗೆ ಇವತ್ತು ಮಹಾನುಭಾವರಾದ, ಜ್ಞಾನಿಗಳಾದ, ಮಹಾತಪಸ್ವಿಗಳಾದ, ಶ್ರೇಷ್ಠ ಗ್ರಂಥಕರ್ತೃಗಳಾದ, ಅದ್ಭುತವಾಗಿರತಕ್ಕಂಥ ನ್ಯಾಯಸುಧಾದಿ ಗ್ರಂಥಗಳ ಪಾಠ ಪ್ರವಚನವನ್ನು ಮಾಡಿರತಕ್ಕಂಥ ಮಹಾನುಭಾವರು ಸತ್ಯಪರಾಯಣ ತೀರ್ಥ ಶ್ರೀಪಾದಂಗಳವರ ಆರಾಧನಾ ಮಹೋತ್ಸವ. ಸತ್ಯಪರಾಯಣ ತೀರ್ಥ ಶ್ರೀಪಾದಂಗಳವರ ಬಗ್ಗೆ ತಿಳಿಯುವಾಗ ಒಂದು 3-4 ಮಾತುಗಳನ್ನು ಮೊದಲು ಹೇಳೋದಾದರೆ, ತಮ್ಮ ಉಪಾಸ್ಯ ಮೂರ್ತಿ ಮೂಲರಾಮಚಂದ್ರ ದೇವರ ಮೇಲೆ ಅಚ್ಛಿನ್ನವಾಗಿರತಕ್ಕಂಥ ನಿಷ್ಠೆಯ ಭಕ್ತಿಯನ್ನು ಮಾಡಿ ನವರತ್ನದ ಮಂಟಪದಲ್ಲಿ, ವಜ್ರಮಂಟಪದಲ್ಲಿ ಮತ್ತೆ ಮೂಲರಾಮಚಂದ್ರ ದೇವರನ್ನು ಕೂಡಿಸಿ ಪೂಜೆ ಮಾಡಿದ ಮಹಾನುಭಾವರು ಆ ಸತ್ಯಪರಾಯಣ ತೀರ್ಥ ಶ್ರೀಪಾದಂಗಳವರು. ಅಂತಹ ರಾಮಚಂದ್ರ ದೇವರ ಬಗ್ಗೆ, ಆ ರಾಮ ಶಬ್ದಕ್ಕೆ ಸುಮಾರು 185ಕ್ಕಿಂತ ಹೆಚ್ಚು ಅರ್ಥಗಳನ್ನು ಹೇಳಿದ ಮಹಾನುಭಾವರು. ವಾಮನ ಶಬ್ದಕ್ಕೆ ಅನೇಕ ಅರ್ಥಗಳನ್ನು ಹೇಳಿದ ದಿವ್ಯ ಭೂಮಾ ಪುರುಷರು ಸತ್ಯಪರಾಯಣ ತೀರ್ಥ ಶ್ರೀಪಾದಂಗಳವರು. ಕೊಲ್ಲಾಪುರದ ಮಹಾಲಕ್ಷ್ಮಿಗೆ ಕುಂಕುಮಾರ್ಚನೆಯನ್ನು ಮಾಡಿ 1000 ಸುಮಂಗಲಿ ಸ್ತ್ರೀಯರಿಗೆ ಮರದ ಬಾಗಿಣವನ್ನು ಕೊಟ್ಟು ಲಕ್ಷ್ಮೀ ದಂಡಕ ಅಂತ ಸ್ತೋತ್ರ ಮಾಡಿಕೊಟ್ಟ ಮಹಾನುಭಾವರು ಇವತ್ತಿನ ಆರಾಧ್ಯರು. ಅದು ಸತ್ಯಪರಾಯಣ ತೀರ್ಥ ಶ್ರೀಪಾದಂಗಳವರು. ಅನೇಕ ವಿಚಾರಗಳು ಉಂಟು, ಒಂದಲ್ಲ ಎರಡಲ್ಲ. ಸತ್ಯಪರಾಯಣ ತೀರ್ಥ ಶ್ರೀಪಾದಂಗಳವರ ಬಗ್ಗೆ ನೋಡಿ. ಹಾವೇರಿ ಮನೆತನದ ಮಹಾನುಭಾವರು ಸತ್ಯಪರಾಯಣ ತೀರ್ಥ ಶ್ರೀಪಾದಂಗಳವರು. ಸತ್ಯಪರಾಯಣ ತೀರ್ಥ ಶ್ರೀಪಾದಂಗಳವರ ಬಗ್ಗೆ ನಾವು ಚಿಂತನೆ ಮಾಡೋದಾದರೆ ವಿಶಿಷ್ಟವಾಗಿರತಕ್ಕಂಥ ಅವರ ಮಹಿಮೆ, ಸತ್ಯಪರಾಯಣ ತೀರ್ಥ ಶ್ರೀಪಾದಂಗಳವರ ಮಹಿಮೆಯನ್ನು, ಚರಿತ್ರೆಯನ್ನು, ಅವರ ಬಗ್ಗೆ ಕೆಲವು ಮಾತುಗಳನ್ನು, ಅವರ ಚರಿತ್ರೆಯನ್ನು ನಾವು ಕೇಳ್ತಾ ಇದ್ದರೆ ಮೈ ರೋಮಾಂಚನ ಆಗುತ್ತದೆ. ಅಂತಹ ತಪಸ್ವಿಗಳು ಸತ್ಯಪರಾಯಣ ತೀರ್ಥ ಶ್ರೀಪಾದಂಗಳವರು. ಶ್ರೀಮದ್ ಆಚಾರ್ಯರ ನಂತರ 30ನೇ ಯತಿವರೆಣ್ಯರಾಗಿ ಆ ಉತ್ತರಾದಿ ಮಠದ ಮೂಲ ಪೀಠದಲ್ಲಿ ವಿರಾಜಮಾನರಾದ ಮಹನೀಯರು ಅದು ಸತ್ಯಪರಾಯಣ ತೀರ್ಥ ಶ್ರೀಪಾದಂಗಳವರು. ಸುಮಾರು 22 ವರ್ಷಗಳ ಕಾಲ ಈ ವೇದಾಂತ ಸಾಮ್ರಾಜ್ಯದಲ್ಲಿ ಪಟ್ಟಾಭಿಷಿಕ್ತರಾಗಿ ಅದ್ಭುತವಾಗಿರತಕ್ಕಂಥ ಆಡಳಿತವನ್ನು ನಡೆಸಿದ ಮಹಾನುಭಾವರು ಈ ವೇದಾಂತ ಪ್ರಪಂಚದಲ್ಲಿ. ಅದು ಸತ್ಯಪರಾಯಣ ತೀರ್ಥ ಶ್ರೀಪಾದಂಗಳವರು. ಅವರ ಕಾಲ 1841 ರಿಂದ 1864
ಪ್ರಕಾಂಡ ಘನ ವಿದ್ವಾಂಸರು ಸತ್ಯಪರಾಯಣ ತೀರ್ಥ ಶ್ರೀಪಾದಂಗಳವರು. ಸತ್ಯಪರಾಯಣರ ಬಗ್ಗೆ ನಾವು ಚಿಂತನೆ ಮಾಡೋದಾದರೆ, ಮೊದಲೇ ಹೇಳಿದ ಹಾಗೆ ನೋಡಿ, ಸತ್ಯ ಸಂತುಷ್ಟ ತೀರ್ಥ ಶ್ರೀಪಾದಂಗಳವರ ಕರಕಮಲ ಸಂಜಾತರಾಗಿ ನಮ್ಮೆಲ್ಲರ ಕಾಮನೆಗಳನ್ನು ಪೂರ್ಣ ಮಾಡುವ ಮಹಾನುಭಾವರಾದ ಸತ್ಯ ಕಾಮತೀರ್ಥ ಶ್ರೀಪಾದಂಗಳವರ ಗುರುಗಳಾದ ಸತ್ಯಪರಾಯಣ ತೀರ್ಥ ಶ್ರೀಪಾದಂಗಳವರು ಇವತ್ತಿನ ಆರಾಧ್ಯರು. ಸತ್ಯಪರಾಯಣ ತೀರ್ಥ ಶ್ರೀಪಾದಂಗಳವರು ಪೂರ್ವಾಶ್ರಮದಲ್ಲಿ ಅವರು ನೋಡಿ ಸತ್ಯಸಂಧ ತೀರ್ಥ ಶ್ರೀಪಾದಂಗಳವರ ಮೊಮ್ಮಕ್ಕಳು ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರ ಪೂರ್ವಾಶ್ರಮದ ಮೊಮ್ಮಗಳ ಮೊಮ್ಮಕ್ಕಳೇ ಸತ್ಯಪರಾಯಣ ತೀರ್ಥ ಶ್ರೀಪಾದಂಗಳವರು ಅಂತ ಪೂರ್ವಾಶ್ರಮದಲ್ಲಿ. ಸತ್ಯಸಂಧ ತೀರ್ಥ ಶ್ರೀಪಾದಂಗಳವರ ಪೂರ್ವಾಶ್ರಮದ ಇಬ್ಬರು ಮಕ್ಕಳಲ್ಲಿ ಒಬ್ಬರು ಮಕ್ಕಳು ಸ್ವಾಮಿರಾಯಾಚಾರ್ಯರು ಅಂತ ಕರೆಯುತ್ತಾರೆ. ಸ್ವಾಮಿರಾಯಾಚಾರ್ಯರು ಅಂದರೆ ಒಳ್ಳೆ ವಿದ್ವಾಂಸರು, ಒಳ್ಳೆ ಸಾತ್ವಿಕ ಶಿರೋಮಣಿಗಳು. ನೋಡಿ, ಅನುವ್ಯಾಖ್ಯಾನ ದೀಪಿಕಾ ಅಂತ ಒಂದು ಗ್ರಂಥವನ್ನು ರಚನೆ ಮಾಡ್ತಾರೆ. ದ್ವೈತ ವಾದಾರ್ಥ ತರ್ಕ ದೀಪಿಕಾ ಅಂತ ಸತ್ಯಪರಾಯಣ ತೀರ್ಥ ಶ್ರೀಪಾದಂಗಳವರ ಪೂರ್ವಾಶ್ರಮದ ಪಿತೃಚರಣರು ರಚನೆ ಮಾಡಿರತಕ್ಕಂಥ ಎರಡು ಗ್ರಂಥಗಳು. ಇಂತಹ ಮಹನೀಯರು ಸತ್ಯಸಂಧ ತೀರ್ಥ ಶ್ರೀಪಾದಂಗಳವರ ಪೂರ್ವಾಶ್ರಮದ ಮಕ್ಕಳು, ಶ್ರೀಪಾದ ಪುತ್ರರು ಸ್ವಾಮಿರಾಯಾಚಾರ್ಯರು ಅಂತ. ಈ ಸ್ವಾಮಿರಾಯಾಚಾರ್ಯರ ಮಕ್ಕಳೇ ಗುರುರಾಜಾಚಾರ್ಯರು ಅಂತ, ಹಾವೇರಿ ಮನೆತನದವರು, ಹಾವೇರಿ ಗುರುರಾಜಾಚಾರ್ಯರು ಅಂತ ಪೂರ್ವಾಶ್ರಮದ ನಾಮಧೇಯ. ಸತ್ಯಪರಾಯಣ ತೀರ್ಥ ಶ್ರೀಪಾದಂಗಳವರಿಗೆ ನ್ಯಾಯಸುಧಾದಿ ಎಲ್ಲ ಉದ್ಗ್ರಂಥಗಳನ್ನು ಕೂಡ ಆ ತಂದೆಗಳಲ್ಲೇ ಅಧ್ಯಯನ ಮಾಡಿದ ಮಹಾನುಭಾವರು ಸತ್ಯಪರಾಯಣ ತೀರ್ಥ ಶ್ರೀಪಾದಂಗಳವರು. ಸತ್ಯಸಂಧ ತೀರ್ಥ ಶ್ರೀಪಾದಂಗಳವರೇ ಅಂದರೆ ವಿಶೇಷವಾಗಿ ಅನುಗ್ರಹ ಮಾಡಿ ಮುಂದೆ ರಾಮಚಂದ್ರ ದೇವರ ಪೂಜೆ ಮಾಡುವ ದೊಡ್ಡ ಸೌಭಾಗ್ಯದ ಒಂದು ಯತಿಗಳು ಮುಂದೆ ಹುಟ್ಟಿ ಬರ್ತಾ ಇದ್ದಾರೆ ಅಂತ ಸೂಚನೆ ಕೊಟ್ಟಿದ್ದರು ಅಂತ ಹೇಳಿಕೊಡ್ತಾರೆ. ಈ ಹಾವೇರಿ ಗುರಾಜಾಚಾರ್ಯರು ಉಪನಯನ ಮಾಡಿಕೊಂಡು ಅದ್ಭುತವಾಗಿರತಕ್ಕಂಥ ಪ್ರತಿಭಾಶಕ್ತಿ ಇವರಿಗೆ ತಂದೆಗಳ ಹತ್ರವೇ ಅಧ್ಯಯನ ಮಾಡಿ ಮುಂದೆ ಕುಂಕುಮ ಸೌಭಾಗ್ಯವತಿ ಭಾಗೀರಥಿ ಬಾಯಿ ಅಂತ ಆ ಕನ್ಯೆಯ ಜೊತೆಗೆ ಮದುವೆಯಾಗಿ ಒಬ್ಬ ಶ್ರೇಷ್ಠ ಸತ್ಪುತ್ರರೂ ಇವರಿಗೆ ಹುಟ್ಟಿದ್ದಾರೆ. ವೆಂಕಟ ಮಧ್ವಾಚಾರ್ಯರು ಅಂತ ಸತ್ಯಪರಾಯಣ ತೀರ್ಥ ಶ್ರೀಪಾದಂಗಳವರ ಪೂರ್ವಾಶ್ರಮದ ಮಕ್ಕಳು ಶ್ರೀಪಾದ ಪುತ್ರರವರು ವೆಂಕಟ ಮಧ್ವಾಚಾರ್ಯರು ಅಂತ ನಾವು ಕರೆಯುತ್ತೇವೆ. ಜೊತೆಗೆ ನೋಡಿ, ಸತ್ಯಪರಾಯಣ ತೀರ್ಥ ಶ್ರೀಪಾದಂಗಳವರ ಅಂದರೆ ಕಾಲಕ್ಕೆ ಶ್ರೀಮಠಕ್ಕೆ ಉತ್ತರಾದಿ ಮಠಕ್ಕೆ ಆರ್ಥಿಕವಾಗಿ ಅಷ್ಟು ಒಂದು ಅನುಕೂಲತೆ ಹೆಚ್ಚಿಂದು ಯಾವುದೂ ಇರಲಿಲ್ಲ. ಸತ್ಯಪರಾಯಣ ತೀರ್ಥ ಶ್ರೀಪಾದಂಗಳವರ ಪರಮ ಗುರುಗಳ ಕಾಲಕ್ಕೆ, ಮಹನೀಯರಾದ ಸತ್ಯ ಸಂಕಲ್ಪ ತೀರ್ಥ ಶ್ರೀಪಾದಂಗಳವರ ಕಾಲಕ್ಕೆ ಕರ್ಜಿಗಿಯಲ್ಲಿ 12 ವರ್ಷಗಳ ಕಾಲ ಬರಗಾಲ ಸಂದರ್ಭದಲ್ಲಿ ಅವರು ಮಾಡಿರತಕ್ಕಂಥ ಅದ್ಭುತವಾದ ಅನ್ನದಾನ, ಶ್ರೀಮಠದ ನವರತ್ನದ ವಜ್ರಖಚಿತವಾದ ಮಂಟಪಗಳನ್ನು, ಅನೇಕ ಬಂಗಾರದ ಗಂಗಾಳ, ಎಲ್ಲ ಬಂಗಾರದ ಆಭರಣಗಳನ್ನು ಒತ್ತೆ ಇಟ್ಟು ಹಣವನ್ನು ತಂದು 12 ವರ್ಷಗಳ ಕಾಲ ಅನ್ನದಾನ ಮಾಡಿದ ಮಹಾನುಭಾವರು ಅದು ಸತ್ಯ ಸಂಕಲ್ಪ ತೀರ್ಥ ಶ್ರೀಪಾದಂಗಳವರು. ಧಾರವಾಡದ ಒಬ್ಬ ದೊಡ್ಡ ಶ್ರೀಮಂತರು ಧೂಮಪ್ಪ ನಾಯಕರು ಅಂತ. ಧೂಮಪ್ಪ ನಾಯಕರಿಗೆ 2 ಮಕ್ಕಳು, ರಾಮಣ್ಣ ನಾಯಕ, ತಮ್ಮಣ್ಣ ನಾಯಕ ಅಂತ ಕರೆಯುತ್ತೇವೆ. ಅವರ ಮನೆಯಲ್ಲಿ ಮಠದ ಈ ಎಲ್ಲ ಮಂಟಪಾದಿ ಪದಾರ್ಥಗಳನ್ನು ಒತ್ತೆ ಇಟ್ಟು ಹಣವನ್ನು ತಂದು ಅನ್ನದಾನ ಮಾಡಿದವರಂತೆ. ಒಂದಲ್ಲ ಎರಡಲ್ಲ 12 ವರ್ಷಗಳ ಕಾಲ. ಆದ್ದರಿಂದ ಶ್ರೀಮಠದ ಆರ್ಥಿಕ ಪರಿಸ್ಥಿತಿ ಅಷ್ಟು ಚೆನ್ನಾಗಿ ಇರುವ ಕಾಲ ಅಲ್ಲ ಅದು. ಅಂತಹ ಆ ಶ್ರೀಮಠದ ಆರ್ಥಿಕ ಪರಿಸ್ಥಿತಿಯನ್ನು ಅತ್ಯಂತ ಸುವ್ಯವಸ್ಥಿತ ರೀತಿಯಿಂದ ಒಂದು ಭದ್ರ ಮಾಡಿದ ಮಹಾನುಭಾವರು ಇವತ್ತಿನ ಆರಾಧ್ಯರು ಸತ್ಯಪರಾಯಣ ತೀರ್ಥ ಶ್ರೀಪಾದಂಗಳವರು. ನೋಡಿ, ಪೂರ್ವಾಶ್ರಮದಲ್ಲಿ ಲೌಕಿಕ ವಿದ್ಯೆಯನ್ನು ಚೆನ್ನಾಗಿ ಅಭ್ಯಾಸ ಮಾಡಿದವರವರು ಸತ್ಯಪರಾಯಣ ತೀರ್ಥರು. ಆ ಲೌಕಿಕ ಕ್ಷೇತ್ರದಲ್ಲಿ ಇವರ ಕಾರ್ಯದಕ್ಷತೆಯನ್ನು ನೋಡಿ ತಹಸೀಲ್ದಾರರು ಆಗಿದ್ದರಂತೆ. ತಹಸೀಲ್ದಾರರ ಒಂದು ಅಧಿಕಾರವು ಇವರಿಗೆ ಒಲಿದು ಬಂದಿತ್ತು. ಒಳ್ಳೆ ನಿಷ್ಠೆಯಿಂದ ಆ ದೊಡ್ಡ ಅಧಿಕಾರದಲ್ಲಿದ್ದರೂ ಕೂಡ
ಕಿಂಚಿತ್ತೂ ತಪ್ಪದೇನೆ ಧರ್ಮಾನುಷ್ಠಾನವನ್ನು ಮಾಡುತ್ತಾ ಎಂದಿಗೂ ಒಂದು ದಿನವೂ ಪಾಠ ಪ್ರವಚನವನ್ನು ಬಿಟ್ಟವರಲ್ಲ ಹಾವೇರಿ ಗುರಾಜಾಚಾರ್ಯರು, ಈ ಸತ್ಯಪರಾಯಣ ತೀರ್ಥ ಶ್ರೀಪಾದಂಗಳವರು. ಇವರ ಪ್ರಾಮಾಣಿಕತೆ, ಇವರ ಒಳ್ಳೆ ಪ್ರತಿಭಾಶಕ್ತಿ, ಇವರ ಪಾಂಡಿತ್ಯ, ಇವರ ದಕ್ಷತೆಯನ್ನು ನೋಡಿ ಆಗಿನ ಕಾಲದ ಮಹನೀಯರು ಸತ್ಯ ಸಂಕಲ್ಪ ತೀರ್ಥ ಶ್ರೀಪಾದಂಗಳವರ ವರಕುಮಾರರಾದ ಸತ್ಯ ಸಂತುಷ್ಟ ತೀರ್ಥ ಶ್ರೀಪಾದಂಗಳವರು ಇವರನ್ನು ಕೈ ಬೀಸಿ ಕರೆದು ಪರಮಾನುಗ್ರಹ ಪೂರ್ವಕವಾಗಿ ಈ ಹಾವೇರಿ ಗುರಾಜಾಚಾರ್ಯರಿಗೆ ಸನ್ಯಾಸಾಶ್ರಮವನ್ನು ಕೊಟ್ಟು ಸತ್ಯಪರಾಯಣ ತೀರ್ಥ ಶ್ರೀಪಾದಂಗಳವರು ಅಂತ ನಾಮಕರಣ ಮಾಡಿದ್ದಾರೆ. ಸತ್ಯ ಸಂತುಷ್ಟ ತೀರ್ಥ ಶ್ರೀಪಾದಂಗಳವರು 8 ತಿಂಗಳು 14 ದಿವಸ, ಕೆಲವು ದಿವಸಗಳ ಮಾತ್ರ ಅವರು ಪೀಠದಲ್ಲಿದ್ದದ್ದು. ಸತ್ಯ ಸಂತುಷ್ಟ ತೀರ್ಥ ಶ್ರೀಪಾದಂಗಳವರು ಆ ಸತ್ಯಸಂಧ ತೀರ್ಥ ಶ್ರೀಪಾದಂಗಳವರ ಪೂರ್ವಾಶ್ರಮದ ಮೊಮ್ಮಕ್ಕಳಾದ ಒಳ್ಳೆ ವಿದ್ವಾಂಸರಾದ ದಕ್ಷ ಅಧಿಕಾರಿಗಳಾದ ಅತ್ಯಂತ ಯೋಗ್ಯರಾದ ಈ ಹಾವೇರಿ ಗುರಾಜಾಚಾರ್ಯರಿಗೆ ಆಶ್ರಮವನ್ನು ಕೊಟ್ಟು ಸತ್ಯಪರಾಯಣರು ಅಂತ ನಾಮಕರಣ ಮಾಡಿದ್ದಾರೆ. ಸತ್ಯಪರಾಯಣರು ಆ ಮೈಸೂರಿನಲ್ಲಿ ಗುರುಗಳ ಸನ್ನಿಧಾನದಲ್ಲೇನೇ ಬೃಂದಾವನಸ್ಥರಾಗಿರತಕ್ಕಂಥ ಗುರುಗಳ ಸತ್ಯ ಸಂತುಷ್ಟ ತೀರ್ಥ ಶ್ರೀಪಾದಂಗಳವರ ಆರಾಧನೆಯನ್ನು ಬಹು ವಿಜೃಂಭಣೆಯಿಂದ ಮಾಡಿ ಎಲ್ಲ ಕಡೆಗೂ ಸಂಚಾರ ಮಾಡಿದ್ದಾರೆ. ಭಾರತದಾದ್ಯಂತ ಸಂಚಾರ ಮಾಡಿದ್ದಾರೆ. ಸುಮಾರು 22 ವರ್ಷಗಳ ಕಾಲ ಈ ವೇದಾಂತ ಸಾಮ್ರಾಜ್ಯವನ್ನು ಆಳಿದ ಮಹಾನುಭಾವರು ಅದು ಸತ್ಯಪರಾಯಣ ತೀರ್ಥ ಶ್ರೀಪಾದಂಗಳವರು. ನವವೃಂದಾವನದಲ್ಲೇ ಅನೇಕ ದಿನಗಳ ಕಾಲ ಇದ್ದಾರಂತೆ. ಪಾಠ ಪ್ರವಚನ, ಪದ್ಮನಾಭ ತೀರ್ಥಾದಿ ಮಹನೀಯರ ದಿವ್ಯ ಸನ್ನಿಧಾನ, ವ್ಯಾಸರಾಜರಂತಹ ಮಹನೀಯರ ದಿವ್ಯ ಸನ್ನಿಧಾನ, ರಘುತ್ತಮ ತೀರ್ಥರ ಗುರುಗಳ ರಘುವರಿಯ ತೀರ್ಥ ಶ್ರೀಪಾದಂಗಳವರ ದಿವ್ಯ ಸನ್ನಿಧಾನ, ಅಂತಹ ಮಹನೀಯರ ರಾಘವೇಂದ್ರ ಸ್ವಾಮಿಗಳ ಗುರುಗಳ ಸುಧೀಂದ್ರ ತೀರ್ಥರ ಅದ್ಭುತವಾದ ಸನ್ನಿಧಾನ ಅಲ್ಲಿ ಕೆಲವು ದಿನಗಳ ಕಾಲ ಇದ್ದು ವಿಶೇಷವಾಗಿ ಪಾಠ ಪ್ರವಚನವನ್ನು ಮಾಡಿರತಕ್ಕಂಥ ಮಹನೀಯರು ಆ ಸತ್ಯಪರಾಯಣ ತೀರ್ಥ ಶ್ರೀಪಾದಂಗಳವರು ನವವೃಂದಾವನದ ಗುಹೆಯಲ್ಲೇ ಕೆಲವು ದಿನಗಳ ಕಾಲ ವಾಸ ಮಾಡಿದ್ದಾರಂತೆ. ಆಮೇಲೆ ಸಂಚಾರ ಕ್ರಮೇಣ ಶ್ರೀಮದ್ ಜಯತೀರ್ಥರ ಟೀಕಾಕೃತ್ಪಾದರ ಮೂಲ ಬೃಂದಾವನ ಸನ್ನಿಧಾನ ಆ ಮಳಖೇಡ ಕ್ಷೇತ್ರಕ್ಕೆ ಬಂದು ಅಲ್ಲಿ ಅನೇಕ ದಿನಗಳ ಕಾಲ ಇದ್ದು ವಿಶೇಷವಾದ ಶ್ರೀಮನ್ ನ್ಯಾಯಸುಧಾದಿ ಗ್ರಂಥಗಳ ಪಾಠವನ್ನು ಹೇಳಿದ್ದಾರೆ ಮಹನೀಯರು ಅಂತ ನಾವು ಕೇಳುತ್ತೇವೆ ಚರಿತ್ರೆಯಲ್ಲಿ. ಮುಂದೆ ಸಂಚಾರ ಕ್ರಮೇಣ ಹೈದರಾಬಾದ ಪ್ರಾಂತಕ್ಕೆ ಬಂದಾಗ ಶ್ರೀಮಠದ ಶಿಷ್ಯರು ರಾಜಗೋಪಾಲರಾಯರು ಅಂತ ಅವರ ಮನೆಯಲ್ಲಿ ಕೆಲವು ದಿನಗಳ ಕಾಲ ವಾಸ ಮಾಡಿ ಪೂಜಾದಿಗಳನ್ನು ಮಾಡಿಕೊಂಡು ಪ್ರತಿನಿತ್ಯ ವಿಶೇಷವಾದ ಪಾಠ ಪ್ರವಚನ ನಡೆಯಬೇಕಂತ. ಆಮೇಲೆ ಅಲ್ಲಿ ಹೈದರಾಬಾದಿನ ಆ ನಿಜಾಮರ ದಿವಾನರಾಗಿರ್ತಕ್ಕಂಥವರು ರಾಜ ಚಂದೂಲಾಲ್ರು ಅಂತ ಆ ಶ್ರೀಪಾದಂಗಳವರ ಸಮೀಪಕ್ಕೆ ಬಂದು ಅವರ ಪಾಠ ಪ್ರವಚನ, ಅವರ ಪಾಂಡಿತ್ಯ, ಅವರ ದಕ್ಷತೆಯನ್ನು ನೋಡಿ ಸತ್ಯಪರಾಯಣ ತೀರ್ಥ ಶ್ರೀಪಾದಂಗಳವರ ಶಿಷ್ಯರಾಗಿದ್ದರಂತೆ ರಾಜ ಚಂದೂಲಾಲ್ರು. ವಿಶೇಷವಾಗಿ ಶ್ರೀಮಠಕ್ಕೆ ನಡೆದುಕೊಂಡು ಗುರುಗಳ ಸೇವೆಯನ್ನು ಮಾಡುತ್ತಾ ಅನೇಕ ಭಕ್ತಿಯ ಕಾಣಿಕೆಯನ್ನು ದಿವಾನ್ ಚಂದೂಲಾಲ್ರು ಸಮರ್ಪಣೆ ಮಾಡಿದ್ದಾರೆ ಅಂತ ಕೇಳ್ತೇವೆ. ನೋಡಿ, ಆಗಿನ ಕಾಲಕ್ಕೆ ಹೈದರಾಬಾದಿನ ಈಗಿನ ಲಿಂಗಂಪಲ್ಲಿ ಅಂತ ಕರೀತೇವೆ. ಯಾತಕ್ಕೆ ಲಿಂಗಂಪಲ್ಲಿ ಅಂತ ಬಂದಿದ್ದು ಗೊತ್ತಾ? ಕನ್ನಡದಲ್ಲಿ ಪಲ್ಲಿ ಅಂದರೆ ಹಳ್ಳಿ ಅಂತ ಅರ್ಥ. ಲಿಂಗ ಇರುವ ಹಳ್ಳಿ, ಲಿಂಗನೂರು ಅಂತ ನಾವು ಹೇಳೋದು ಉಂಟು ಕನ್ನಡದಲ್ಲಿ. ಹಾಗೆ ಲಿಂಗಂಪಲ್ಲಿ ಅಂತ ರುದ್ರದೇವರ ವಿಶೇಷವಾದ ಸನ್ನಿಧಾನ, ಅನೇಕ ಅದ್ವೈತ ಪರಂಪರೆಯ ಮನೆಗಳು ಬಹಳ ಇತ್ತಂತೆ ಆ ಲಿಂಗಂಪಲ್ಲಿಯಲ್ಲಿ. ಅಲ್ಲಿ ಸಾಕಷ್ಟು ದಿನಗಳ ಕಾಲ ಸತ್ಯಪರಾಯಣ ತೀರ್ಥ ಶ್ರೀಪಾದಂಗಳವರಿದ್ದು ಅಲ್ಲಿರತಕ್ಕಂಥ ಎಲ್ಲ ಅದ್ವೈತ ವಿದ್ವಾಂಸರ ಜೊತೆಗೆ ವಾಕ್ಯಾರ್ಥ ಮಾಡಿ ಆ ಎಲ್ಲ ವಿದ್ವಾಂಸರಿಂದ ಜಯಪತ್ರವನ್ನು ಸ್ವೀಕಾರ ಮಾಡಿ ಆ ರುದ್ರದೇವರ ಸ್ಥಳದಲ್ಲಿ ವಿಶೇಷವಾಗಿ ಪ್ರಾಣದೇವರನ್ನು ಪ್ರತಿಷ್ಠಾಪನೆ ಮಾಡಿ ಪ್ರಾಣದೇವರ ಮುಂದೆ ಮತ್ತೆ ರುದ್ರದೇವರನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಆ ವೈಭವದ ಪ್ರಾಣದೇವರ ಪ್ರತಿಷ್ಠಾಪನೆ ನೋಡಿ. ಆ ಲಿಂಗಂಪಲ್ಲಿಯ ಪ್ರದೇಶ, ಆ ಪ್ರಾಂತ ಉತ್ತರಾದಿ ಮಠಕ್ಕೆ ಸೇರುವಂತೆ ಮಾಡಿದ ಮಹಾನುಭಾವರು ಸತ್ಯಪರಾಯಣ ತೀರ್ಥ ಶ್ರೀಪಾದಂಗಳವರು. ಅಲ್ಲಿ ಸೋತ ಅದ್ವೈತ ಪಂಡಿತರು, ಅಲ್ಲಿಯ ಎಲ್ಲ ಸದ್ಗೃಹಸ್ಥರು, ಸದ್ಭಕ್ತರು ಶ್ರೀಮಠಕ್ಕೆ ಆ ಪ್ರದೇಶವನ್ನು ಕೊಟ್ಟು ಸತ್ಯಪರಾಯಣರ ಮುಖಾಂತರ ಅಲ್ಲಿ ವಿಶೇಷವಾಗಿ ಪ್ರಾಣದೇವರ ಪ್ರತಿಷ್ಠಾಪನೆ, ರುದ್ರದೇವರ ಪ್ರತಿಷ್ಠಾಪನೆಯನ್ನು ಮಾಡಿಸಿದ್ದಾರೆ. ಆಗಿನ ಕಾಲಕ್ಕೆ ಸುಮಾರು 10,000 ಜನರ ಒಳ್ಳೆ ಭೋಜನದ ವ್ಯವಸ್ಥೆ ಆಗಿತ್ತು ಅಂತ ಇತಿಹಾಸ ನಮಗೆ ಹೇಳಿಕೊಡುತ್ತದೆ ವಿಶೇಷವಾಗಿ. ಆದ್ದರಿಂದ ಅಂತಹ ಆ ಉತ್ತರಾದಿ ಮಠದ ವಿಶಿಷ್ಟವಾದ ಕೀರ್ತಿಯನ್ನು ಆ ಹೈದರಾಬಾದಿನ ಲಿಂಗಂಪಲ್ಲಿಯಲ್ಲಿ ಹರಡಿರತಕ್ಕಂಥ ಮಹಾನುಭಾವರು ಸತ್ಯಪರಾಯಣ ತೀರ್ಥ ಶ್ರೀಪಾದಂಗಳವರು. ಅನಂತರ ನೋಡಿ,
ನಾನು ಮೊದಲೇ ಹೇಳಿದ ಹಾಗೆ ಸತ್ಯ ಸಂಕಲ್ಪ ತೀರ್ಥರ ಕಾಲಕ್ಕೆ ಒತ್ತೆ ಇಟ್ಟ ನವರತ್ನ ವಜ್ರದ ಮಂಟಪದಲ್ಲಿ ರಾಮದೇವರನ್ನು ಕೂಡಿಸಿ ಪೂಜೆ ಮಾಡಬೇಕು. ಶ್ರೀಮಠದ ಆರ್ಥಿಕ ಪರಿಸ್ಥಿತಿಯನ್ನು ಚೆನ್ನಾಗಿ ಸುಧಾರಿಸಬೇಕು. ಆ ನಿಟ್ಟಿನಲ್ಲಿ ಒಂದು ಸಂಕಲ್ಪವನ್ನು ಮಾಡಿ ರಾಮದೇವರಿಗೆ ವೈಭವದ ವಜ್ರಮಂಟಪದಲ್ಲಿ ಪೂಜೆ ಆಗಬೇಕು ಅಂತ ಅಪೇಕ್ಷೆಯಿಂದ, ಒಂದು ಸದಿಚ್ಛೆಯಿಂದ ಸತ್ಯಪರಾಯಣ ತೀರ್ಥ ಶ್ರೀಪಾದಂಗಳವರು ಶ್ರೀಮಠದ ಶಿಷ್ಯರಿಗೆಲ್ಲ ಒಂದು ಆದೇಶ ಮಾಡಿದರಂತೆ. ನಿಮ್ಮ ನಿಮ್ಮ ಯೋಗ್ಯತಾನುಸಾರವಾಗಿ ಶ್ರೀಮಠಕ್ಕೆ ವಿಶೇಷವಾದ ಕಾಣಿಕೆಯನ್ನು ನೀವು ಸಮರ್ಪಣೆ ಮಾಡಬೇಕು. ಶ್ರೀಮಠದ ಸಾಲ ಪರಿಹಾರವಾಗಬೇಕು. ಶ್ರೀಮಠದಲ್ಲಿ ಒತ್ತೆ ಇಟ್ಟಿರತಕ್ಕಂಥ ಪದಾರ್ಥಗಳೆಲ್ಲ ಮತ್ತೆ ರಾಮದೇವರ ಸನ್ನಿಧಾನಕ್ಕೆ ಬಂದು ರಾಮದೇವರ ವಿಶೇಷ ವೈಭವದ ಪೂಜೆ ಆಗಬೇಕು ಅಂತ ಅಪೇಕ್ಷೆ ಪಟ್ಟರಂತೆ. ನಿಮ್ಮ 2 ತಿಂಗಳ ಸಂಬಳವನ್ನು ಶ್ರೀಮಠಕ್ಕೆ ಸಮರ್ಪಣೆ ಮಾಡಬೇಕು ಅಂತ ಶ್ರೀಮಠದ ಕೆಲವು ಶಿಷ್ಯರಿಗೆ ಪ್ರೀತಿಯಿಂದ ಭಕ್ತಿಯಿಂದ ನೀವು ಅಂದರೆ ಕಾಣಿಕೆಯಾಗಿ ಸಮರ್ಪಣೆ ಮಾಡಬೇಕು ಗುರುದಕ್ಷಿಣೆಯಾಗಿ ಅಂತ ಹೇಳಿದ್ರಂತೆ. ನೋಡಿ, ಧನಂ ಹಿ ಧರ್ಮೈಕ ಫಲಂ. ಇದ್ದ ಸಂಪತ್ತನ್ನು ಸಾತ್ವಿಕ ಕಾರ್ಯಕ್ಕೆ, ಧರ್ಮ ಕಾರ್ಯಕ್ಕೆ ಉಪಯೋಗಿಸಿದಾಗ ಆ ಸಂಪತ್ತು ಸಾತ್ವಿಕವಾದ ಸಂಪತ್ತು ಅಂತ ಆಗುತ್ತದೆ. ಸರ್ವಂ ಅಚೇತನಂ ಚೇತನಾರ್ಥಂ ಎಂಬ ತತ್ವವನ್ನು, ಎಲ್ಲ ಅಚೇತನವಾದ ದ್ರವ್ಯವನ್ನು ರಾಮದೇವರ ಸೇವೆಗಾಗಿ ಮುಡುಪಾಗಿಡಬೇಕು ಎಂಬ ಉದ್ದೇಶದಿಂದ ಆ ಶ್ರೀಮಠದ ಎಲ್ಲ ಶಿಷ್ಯರಿಂದ ಧನ ಸಂಗ್ರಹವನ್ನು ಮಾಡ್ತಾ ಇದ್ರಂತೆ. ಶ್ರೀಮಠದ ಸಾಲ ತೀರಬೇಕು, ಒತ್ತೆಯಲ್ಲಿಟ್ಟ ಎಲ್ಲ ಪದಾರ್ಥಗಳು ಮತ್ತೆ ಮರಳಿ ಶ್ರೀಮಠಕ್ಕೆ ಬರಬೇಕು. ಆ ನಿಟ್ಟಿನಲ್ಲಿ ಇವರ ಪ್ರಾಮಾಣಿಕವಾದ ಒಂದು ಪ್ರಯತ್ನ. ಕೆಲವರು ಕುಹಕಿಗಳು ಸತ್ಯಪರಾಯಣ ತೀರ್ಥ ಶ್ರೀಪಾದಂಗಳವರ ಈ ಉದಾರವಾದ ರಾಮದೇವರ ಸೇವಾ ಮನೋಭಾವ, ಆ ರಾಮದೇವರಿಗೆ ಮಾಡುವ ಒಂದು ನಿಷ್ಠೆಯ ಸೇವೆಯನ್ನು ಗಮನಿಸದೇನೆ ತಪ್ಪು ತಿಳಿದುಕೊಂಡು ಸತ್ಯಪರಾಯಣ ತೀರ್ಥ ಶ್ರೀಪಾದಂಗಳವರ ಶಿಷ್ಯರಿಂದ ಹಣ ಸಂಗ್ರಹ ಮಾಡುವಾಗ ಇವರೇನು ಸತ್ಯಪರಾಯಣರೋ ವಿತ್ತಪರಾಯಣರೋ ಅಂತ ಕೆಲವರು ಅಂದ್ರಂತೆ. ಮಾತ್ಸರ್ಯದಿಂದ ಇವರ ಕೀರ್ತಿಯನ್ನು ಸಹಿಸದ ಕೆಲವು ಜನರು ಇವರೇನು ಸತ್ಯಪರಾಯಣರೋ ವಿತ್ತಪರಾಯಣರೋ ಅಂತಂದ್ರಂತೆ. ಯಾವತ್ತು ಗುರುಗಳನ್ನು ಅವಮಾನ ಮಾಡಿ ಗುರುಗಳಿಗೆ ಇವರು ಸತ್ಯಪರಾಯಣರೋ ವಿತ್ತಪರಾಯಣರೋ ಅಂದ್ರಲ್ಲ, ಅವತ್ತಿನಿಂದ ಬೇರೆ ಶಬ್ದ ಅವರ ಬಾಯಿಂದ ಬರದೇನೆ ಈ ಒಂದು ಶಬ್ದ ಮಾತ್ರ ಬಡಬಡಿಸ್ತಾ ಇಡೀ ಜೀವನವನ್ನು ಕಳೆದು ಪ್ರಾಣ ಬಿಟ್ಟಿದ್ದಾರಂತೆ. ನೋಡಿ, ದೊಡ್ಡವರ ಉದ್ದೇಶ ಗೊತ್ತಿಲ್ಲದೇನೆ ಮೇಲ್ನೋಟದ ಪ್ರಸಂಗವನ್ನು ಮಾತ್ರ ನಾವು ಚಿಂತನೆ ಮಾಡಿ ಯಾವುದೋ ಸಣ್ಣ ಪುಟ್ಟ ಮಾತುಗಳನ್ನು ದೊಡ್ಡವರ ಬಗ್ಗೆ ನಾವು ಆಡಿದಾಗ ಮಹಾ ಅನರ್ಥವಾಗುತ್ತದೆ ಎಂಬುದಕ್ಕೆ ಇದು ಜ್ವಲಂತವಾದ ದೃಷ್ಟಾಂತ. ಸತ್ಯಪರಾಯಣ ತೀರ್ಥ ಶ್ರೀಪಾದಂಗಳವರ ಆ ಒಂದು ಉದಾರವಾದ ಭಾವನೆ, ರಾಮದೇವರ ಒಂದು ಆ ಸೇವಾ ನಿಷ್ಠೆಯನ್ನು ತಿಳಿಯದೇನೆ ಮಾತಾಡಿದ್ದಕ್ಕೆ ಯಾವತ್ತೂ ಆ ಶಬ್ದವನ್ನು ಅವರು ಆಡಿದ್ದಾರೆ, ಅವತ್ತಿನಿಂದ ಅವರ ಬಾಯಲ್ಲಿ ಅದು ಒಂದೇ ಶಬ್ದ, ಸತ್ಯಪರಾಯಣರೋ ವಿತ್ತಪರಾಯಣರು, ಸತ್ಯಪರಾಯಣರೋ ವಿತ್ತಪರಾಯಣರು, ಈ ಒಂದೇ ಶಬ್ದವನ್ನು ಹೇಳ್ತಾ ಇದ್ದಾರೆ. ನೋಡಿ, ಹುಚ್ಚೇ ಹಿಡಿಯುತ್ತಾ ಇದೆ ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಕೊಟ್ಟ ಸಂಪತ್ತು ಅದು ಭಗವಂತನಿಗಾಗಿ ಸಮರ್ಪಣೆ ಮಾಡಬೇಕೆಂಬ ನಿಟ್ಟಿನಲ್ಲಿ ರಾಮದೇವರನ್ನು ವಜ್ರಮಂಟಪದಲ್ಲಿ ಕೂಡಿಸಿ ಪೂಜೆ ಮಾಡಬೇಕು, ರಾಮದೇವರ ಆ ಒಂದು ವೈಭವವನ್ನು ನೋಡಬೇಕೆಂಬ ಅಪೇಕ್ಷೆಯಿಂದ ಅವರು ಈ ಶಿಷ್ಯರ ಮೂಲಕ ಹಣ ಸಂಗ್ರಹ, ರಾಮದೇವರ ಆ ಒಂದು ವಜ್ರಮಂಟಪವನ್ನು ಮತ್ತೆ ತಂದು ರಾಮದೇವರ ಪೂಜೆ ಮಾಡಿದ್ದೇ ಹೊರತು ಅವರ ಯಾವ ಸ್ವಾರ್ಥಕ್ಕಾಗಿ ಸರ್ವಥಾ ಹಣ ಸಂಗ್ರಹವನ್ನು ಮಾಡಿದ್ದಲ್ಲ ನಾವು ಕೇಳುತ್ತೇವೆ. ಲಾತೂರಿನಲ್ಲಿ ಸತ್ಯಪರಾಯಣ ತೀರ್ಥ ಶ್ರೀಪಾದಂಗಳವರಿದ್ದಾಗ ಒಳ್ಳೆ ಮಠದ ಆ ಪರಿಸ್ಥಿತಿ ಸುಧಾರಿಸಿತ್ತು. ಮಠದ ಈ ಮುತ್ತು ರತ್ನ ವಜ್ರ ವೈಡೂರ್ಯ ಅಪಾರವಾದ ಸಂಪತ್ತನ್ನು ನೋಡಿ ಕೆಲವು ಕಳ್ಳರ ಗುಂಪು ಮಠದ ಮೇಲೆ ಆಕ್ರಮಣ ಮಾಡಬೇಕು ಅಂತ ವಿಚಾರ ಮಾಡಿತು. ಒಂದು ದೊಡ್ಡ ಕಳ್ಳರ ಗುಂಪು ಅದು ಸ್ವಾಮಿಗಳಿಗೆ ಗೊತ್ತಾಗಿ ನೋಡಿ ರಾತ್ರಿಯೇ ಪೂಜೆ ಆರಂಭ ಮಾಡಿದ್ದಾರಂತೆ. ವಿಶೇಷವಾದ ಪೂಜೆ ಪಾರಾಯಣಗಳು ಎಲ್ಲ ನಡೆದಿವೆ. ಹೊಂಚು ಹಾಕಿ ಈ ಕಳ್ಳರ ಎಲ್ಲರೂ ಕೂಡ ಆ ಮಠದ ಸಂಪತ್ತನ್ನು ದೋಚಬೇಕು ಅಂತ ಪ್ರಯತ್ನ ಮಾಡಿದರೆ ಮಠದ ಸುತ್ತಲೂ ಕೋಟೆಯ ಮೇಲೆ ಎಲ್ಲ ಕಡೆಗೂ ಕೂಡ ಲಾತೂರಿನಲ್ಲಿ ಅದು ಲಾಥೋರ್ ಕೋಟೆ ಅಂತ ಈಗಲೂ ಇದೆ. ಸತ್ಯಪರಾಯಣ ತೀರ್ಥ ಶ್ರೀಪಾದಂಗಳವರು ವಾಸ ಮಾಡಿದ ಮನೆಯನ್ನು ಈಗ ತೋರಿಸ್ತಾರೆ. ಈಗಲೂ ಕೂಡ ಮನೆಯ ಸುತ್ತಲೂ 2,000 ಕೋತಿಗಳು ಅಂತು ವಾನರ ಸೈನ್ಯ, 2,000 ವಾನರ ಸೈನ್ಯ ಕೈಯಲ್ಲಿ ಕೋಲನ್ನು ಹಿಡಿದು ಪಹರೆ ಮಾಡುತ್ತಾ ಆ ರಾಮದೇವರ ಸಂಪತ್ತನ್ನು ನಾವು ರಕ್ಷಣೆ ಮಾಡ್ತಾ ಇದ್ದೇವೆ, ಯಾರೂ ಈ ರಾಮದೇವರ ಸಂಪತ್ತನ್ನು ಅಪಹಾರ ಮಾಡಲಿಕ್ಕೆ ಸಾಧ್ಯವಿಲ್ಲ ಅಂತ ತಿಳಿಸುವಂತೆ ಆ ಎಲ್ಲ ಕೋತಿಗಳು ರಕ್ಷಣೆ ಮಾಡ್ತಾ ಇವೆ, ಕಾಯ್ತಾ ಇವೆ ಅಂತ. ಈ ದೃಶ್ಯವನ್ನು ನೋಡಿ
ಆಶ್ಚರ್ಯಪಟ್ಟು ಆ ಎಲ್ಲ ಕಳ್ಳರ ಗುಂಪು ನಮಸ್ಕಾರ ಮಾಡಿ ಸತ್ಯಪರಾಯಣ ತೀರ್ಥ ಶ್ರೀಪಾದಂಗಳವರ ಮುಂದೆ ಹೇಳುತ್ತಾರೆ, ಎಂತಹ ರಕ್ಷಕರನ್ನು ನೀವು ಇಟ್ಟಿದ್ದೀರಿ ಶ್ರೀಮಠದಲ್ಲಿ. ಸಾವಿರಾರು ಕೋತಿಗಳು, ಆ ವಾನರ ಸೈನ್ಯವೇ ನಿಮ್ಮನ್ನು ರಕ್ಷಣೆ ಮಾಡ್ತಾ ಇದೆ. ಅಂದರೆ ಸತ್ಯಬೋಧತೀರ್ಥ ಶ್ರೀಪಾದಂಗಳವರ ಕಾಲಕ್ಕೆ ನಾವು ನೋಡಿದಂತೆ ಶ್ರೀಮಠದ ರಾಮದೇವರ ಸಂಪತ್ತನ್ನು ಹನುಮಂತದೇವರೇ ನಿಂತು ರಕ್ಷಣೆ ಮಾಡ್ತಾರೆ. ಆದ್ದರಿಂದ ಆ ವಾಯುದೇವರ ಸನ್ನಿಧಾನದಲ್ಲಿ ಆ ಮೂಲ ರಾಮಚಂದ್ರ ದೇವರ ಪೂಜೆ ಮಾಡಿರತಕ್ಕಂಥ ಮಹಾನುಭಾವರು ಅದು ಸತ್ಯಪರಾಯಣ ತೀರ್ಥ ಶ್ರೀಪಾದಂಗಳವರು. ಆ ಕಳ್ಳರ ಬಾಯಲ್ಲೇನೆ ಎಂತಹ ದಿವ್ಯವಾದ ರಕ್ಷಣೆ ನಿಮ್ಮ ಶ್ರೀಮಠಕ್ಕೆ ಇದೆ ಸ್ವಾಮಿ, ನಮೋ ನಮಃ ಅಂತ ಸಕಲ ಶಸ್ತ್ರಾಸ್ತ್ರಗಳನ್ನು ಪರಿತ್ಯಾಗ ಮಾಡಿ ಸತ್ಯಪರಾಯಣರಿಗೆ ಆ ಇಡೀ ಕಳ್ಳರ ಗುಂಪು ಶರಣಾಗತವಾಗಿದೆ ಎಂಬ ಚರಿತ್ರೆಯನ್ನು ಸತ್ಯಪರಾಯಣ ತೀರ್ಥ ಶ್ರೀಪಾದಂಗಳವರ ಕಾಲಕ್ಕೆ ಅಲ್ಲಿ ಹೇಳಿದ್ದುಂಟು. ಕೊಲ್ಹಾಪುರಕ್ಕೆ ಸತ್ಯಪರಾಯಣ ತೀರ್ಥ ಶ್ರೀಪಾದಂಗಳವರು ಹೋದಾಗ ಕೊಲ್ಹಾಪುರದ ಮಹಾಲಕ್ಷ್ಮಿಯ ದರ್ಶನವನ್ನು ಮಾಡುತ್ತಾ ಭಕ್ತಿಯಿಂದ ಲಕ್ಷ್ಮೀ ದಂಡಕ ಸ್ತೋತ್ರ ಅಂತ ರಚನೆ ಮಾಡಿಕೊಡ್ತಾರೆ. ಬಹಳ ಅದ್ಭುತವಾಗಿರತಕ್ಕಂಥ ಶ್ಲೋಕಗಳು ಒಂದೊಂದು ಕೂಡ. ಅತ್ಯಂತ ಭಕ್ತಿಯಿಂದ ಕುಂಕುಮಾರ್ಚನೆಯನ್ನು ಮಾಡ್ತಾ, ಅಂಥ ಕುಂಕುಮಾರ್ಚನೆಯನ್ನೇ ಕಂಡಿಲ್ಲ ಅಂತ ಕೊಲ್ಹಾಪುರದ ಜನ ಹಿಂದೆ. ಕುಂಕುಮಾರ್ಚನೆಯನ್ನು ಮಾಡ್ತಾ ಶ್ರೀಪಾದಂಗಳವರು ಒಂದು ವಿಶಿಷ್ಟವಾದ ಪೀತಾಂಬರವನ್ನೇ ಮಹಾಲಕ್ಷ್ಮಿಗೆ ಸಮರ್ಪಣೆ ಮಾಡಿ ಅಲ್ಲಿರತಕ್ಕಂಥ 1000 ಮುತ್ತೈದೆಯರಿಗೆ, 1000 ಸುಮಂಗಲಿ ಸ್ತ್ರೀಯರಿಗೆ ಒಳ್ಳೆ ಸೀರೆ, ಕುಪ್ಪಸ, ಮರದ ಬಾಗಿಣ ಸಮೇತವಾಗಿ ದಾನವನ್ನು ಮಾಡಿ ಮಂತ್ರಾಕ್ಷತೆ ಜೊತೆಗೆ ಅನುಗ್ರಹ ಮಾಡ್ತಾ ಇದ್ದಾರೆ ಸತ್ಯಪರಾಯಣ ತೀರ್ಥ ಶ್ರೀಪಾದಂಗಳವರು ಅಂತ. ಆಮೇಲೆ ಧಾರವಾಡ ಪ್ರಾಂತದಿಂದ ಗದ್ವಾಲ ಪ್ರಾಂತಕ್ಕೆ ಬಂದು ಗದ್ವಾಲ ಮಹಾರಾಜರಿಂದಲೂ ಕೂಡ ವಿಶೇಷವಾಗಿರತಕ್ಕಂತಹ ಆದರ ಗೌರವವನ್ನು ಸ್ವೀಕಾರ ಮಾಡಿ ಅನಂತರ ಸತ್ಯಪರಾಯಣ ತೀರ್ಥ ಶ್ರೀಪಾದಂಗಳವರು ಅನೇಕ ಕಡೆ ಸಂಚಾರ ಮಾಡಿದ್ದಾರೆ ನೋಡಿ. ಸತ್ಯಪರಾಯಣ ತೀರ್ಥ ಶ್ರೀಪಾದಂಗಳವರ ಅದ್ಭುತವಾದ ಪಾಠ ಪ್ರವಚನ ಎಲ್ಲ ವಿಚಾರವನ್ನು ನೋಡಿ ಈ ಧಾರವಾಡ ಪ್ರಾಂತದ ಸಂಚಾರಕ್ಕೆ ಇದ್ದಾಗ ಧೂಮಪ್ಪ ನಾಯರ ಮಕ್ಕಳು ರಾಮಪ್ಪ ನಾಯಕರು, ಈ ತಮ್ಮಣ್ಣ ನಾಯಕರು ಇವರಿಬ್ಬರಿಗೆ ಹೇಳಿ ಮಠದ ಆ ನವರತ್ನ ಖಚಿತವಾದ ವಜ್ರಮಂಟಪವನ್ನು ಶ್ರೀಮಠಕ್ಕೆ ಒಪ್ಪಿಸಿಬಿಡಬೇಕು, ಮಠ ನಿಮಗೆ ಕೊಡಬೇಕಾದ ಹಣ ಅವಶ್ಯವಾಗಿ ತಲುಪಿಸ್ತೇವೆ ಅಂತ ಸತ್ಯಪರಾಯಣ ತೀರ್ಥ ಶ್ರೀಪಾದಂಗಳವರು ಹೇಳಿದರಂತೆ. ಹಾಗಾದರೆ ನಮಗೆ ಬರಬೇಕಾದ ಹಣ ಬರೋವರೆಗೂ ಕೂಡ ಹಣ ವಸೂಲಿ ಮಾಡೋದಕ್ಕಾಗಿ ನಮ್ಮ ತಮ್ಮನೇ ನಿಮ್ಮ ಜೊತೆಗಿರ್ತಾನೆ ಅಂತ ರಾಮಪ್ಪ ನಾಯಕರು ಹೇಳಿದ್ರಂತೆ. ಅವರ ತಮ್ಮಣ್ಣ ನಾಯಕ ಸತ್ಯಪರಾಯಣ ತೀರ್ಥ ಶ್ರೀಪಾದಂಗಳವರ ಕಾಲಕ್ಕೆ ಮಠದಲ್ಲೇ ಇದ್ದರು. ಪ್ರತಿನಿತ್ಯ ಭಿಕ್ಷಾ ಪಾದಪೂಜೆಯಿಂದ ಬಂದ ಹಣವನ್ನೆಲ್ಲ ಸಂದಾಯ ಮಾಡಿಕೊಳ್ಳಬೇಕು ತಮ್ಮಣ್ಣ ನಾಯಕರು. ಸ್ವಲ್ಪ ದಿನಗಳ ಕಾಲ ಕಳೆಯಿತು. ಸತ್ಯಪರಾಯಣ ತೀರ್ಥ ಶ್ರೀಪಾದಂಗಳವರ ಈ ಅದ್ಭುತವಾದ ಪಾಠ, ನೂರಾರು ಜನ ಶಿಷ್ಯರ ಪಾಠ ಶ್ರವಣ, ಅನೇಕ ಸುಧಾಮಂಗಳಗಳು, ವಾಕ್ಯಾರ್ಥಗಳು, ಆ ಶಿಷ್ಯರಿಗೆ ಬರುವ ವಿದ್ಯೆಯನ್ನು ನೋಡಿ ನಾನೂ ಕೂಡ ಶಾಸ್ತ್ರಾಧ್ಯಯನ ಮಾಡಬೇಕು, ನಾನೂ ಶ್ರೀಮಠ್ ಟೀಕಾಕೃತ್ಪಾದರ ನ್ಯಾಯಸುಧಾದಿ ಗ್ರಂಥಗಳ ಅಧ್ಯಯನ ಮಾಡಬೇಕು, ನಾನೂ ಸುಧಾಮಂಗಳ ಮಾಡಬೇಕು ಅಂತ ಉತ್ಕಟವಾದ ಅಪೇಕ್ಷೆಯಿಂದ ತಮ್ಮಣ್ಣ ನಾಯಕರು ಆ ಸತ್ಯಪರಾಯಣ ತೀರ್ಥ ಶ್ರೀಪಾದಂಗಳವರ ಹತ್ತಿರ ಶಿಷ್ಯರಾಗಿ ಶಾಂತಿ ಪಾಠವನ್ನು ಹಾಕಿ ಸುಧಾದಿ ಗ್ರಂಥಗಳ ಅಧ್ಯಯನವನ್ನು ಮಾಡಿ ಸುಧಾಮಂಗಳವನ್ನು ಮಾಡಿದ್ದಾರಂತೆ. ಆಮೇಲೆ ರಾಮಣ್ಣ ನಾಯಕರಿಗೆ ಒಂದು ಪತ್ರ ಬರೆದಂತೆ ತಮ್ಮಣ್ಣ ನಾಯಕರು, ನಮ್ಮ ಮನೆಗೆ ಸೇರಬೇಕಾದ ಹಣ ಎಲ್ಲ ಸಂದಾಯವಾಗಿದೆ, ಆ ನವರತ್ನ ಖಚಿತವಾದ ವಜ್ರಮಂಟಪ ಎಲ್ಲವನ್ನೂ ಕೂಡ ಅವಶ್ಯವಾಗಿ ಕೊಟ್ಟು ಕಳಿಸಬೇಕು ಅಂತ ಪತ್ರ ಬರೆದಿದ್ದಾರಂತೆ. ಎಲ್ಲವನ್ನು ಕೊಟ್ಟು ಕಳಿಸಿದ್ದಾರೆ. ಸ್ವಲ್ಪ ದಿನ ಆದರೂ ಕೂಡ ಬರಬೇಕಾದ ಹಣವೇ ಬಂದಿಲ್ಲ. ಪದಾರ್ಥ ಎಲ್ಲ ಬಂತು. ಅತ್ಯಂತ ವೈಭವದಿಂದ ವಜ್ರಮಂಟಪದಲ್ಲಿ ಮೂಲರಾಮಚಂದ್ರ ದೇವರ ಪೂಜೆಯನ್ನು ಸತ್ಯಪರಾಯಣ ತೀರ್ಥ ಶ್ರೀಪಾದಂಗಳವರು ಮಾಡಿ ಪರಮಾನಂದ ಭರಿತರಾಗಿದ್ದಾರಂತೆ. ನಮ್ಮ ಮನೆಗೆ ಸೇರಬೇಕಾದ ಹಣ ಇನ್ನೂ ಸಂದಾಯವಾಗಿಲ್ಲ ಅಂತ ಆ ರಾಮಣ್ಣ ನಾಯಕರು ಕೇಳಿದರೆ ತಮ್ಮಣ್ಣ ನಾಯಕರಂದರು, ಸತ್ಯಪರಾಯಣ ತೀರ್ಥ ಶ್ರೀಪಾದಂಗಳವರ ಆ ದಿವ್ಯವಾಗಿರತಕ್ಕಂಥ ಪಾಂಡಿತ್ಯಕ್ಕೆ ಮನಸೋತು ಅವರಲ್ಲಿ ಅಧ್ಯಯನ ಮಾಡಿ ಸುಧಾಮಂಗಳವನ್ನು ಮಾಡಿರತಕ್ಕಂಥವರು, ಒಳ್ಳೆ ವೈರಾಗ್ಯ ಬಂದು ಹೋಗಿತ್ತು ಅಷ್ಟೊತ್ತಿಗೆ. ನೋಡು, ನಾನು ಗುರುದಕ್ಷಿಣೆಯಾಗಿ ಗುರುಗಳಿಗೆ ಏನಾದರೂ ಕೊಡಬೇಕಲ್ಲ, ಆದ್ದರಿಂದ ನನ್ನ ಮನೆಯ ಅರ್ಧ ಆಸ್ತಿಯನ್ನು ನನಗೇನು ಕೊಡ್ತಾ ಇದ್ದೀಯಲ್ಲ, ಆ ಅರ್ಧ ಆಸ್ತಿಯಲ್ಲಿ ಅಂದರೆ ಶ್ರೀಮಠದಿಂದ ಸಂದಾಯವಾಗಬೇಕಾದ ಹಣ ಎಲ್ಲ ನೀನು ತೆಗೆದುಕೊಳ್ಳಬೇಕು ಅಂತ ಅಣ್ಣಂದಿರಿಗೆ ಹೇಳಿದ್ರಂತೆ. ಇನ್ನೂ ಸ್ವಲ್ಪ ಹಣ ಉಳಿದಿತ್ತಲ್ಲ ಬೇಕಾದಷ್ಟು ತಮ್ಮಣ್ಣ ನಾಯಕರಿಗೆ, ಅದನ್ನು ಧಾರವಾಡದಲ್ಲೇ ಇದ್ದು ವಿಠ್ಠಲ ಮಂದಿರವನ್ನು ನಿರ್ಮಾಣ ಮಾಡಿ ಅಲ್ಲೇ ಇದ್ದು ಹರಿಕಥಾಮೃತ ಸಾರಕ್ಕೆ ಅಲ್ಲಿಯೇ ವ್ಯಾಖ್ಯಾನವನ್ನು ರಚನೆ ಮಾಡಿದ್ದಾರೆ ಅಂತ ಇತಿಹಾಸದಲ್ಲಿ ಹೇಳೋದುಂಟು. ತಮ್ಮಣ್ಣ ನಾಯಕರ ಇತಿಹಾಸದಲ್ಲಿ
ಮುಂದೆ ಈ ತಮ್ಮಣ್ಣ ನಾಯಕರು ಸತ್ಯಪರಾಯಣ ಚಿತ್ತ ಶ್ರೀಪಾದಂಗಳವರ ಸನ್ನಿಧಾನದಲ್ಲೇ ಇದ್ದು ಇವರ ಪ್ರಾಮಾಣಿಕತೆ ಇವರ ವೈರಾಗ್ಯವನ್ನು ಮನಗಂಡು ಸತ್ಯಪರಾಯಣ ತೀರ್ಥರು ಪೂರ್ಣಾನುಗ್ರಹ ಮಾಡಿ ಇವರಿಗೆ ಸನ್ಯಾಸ ದೀಕ್ಷೆಯನ್ನು ಕೊಟ್ಟು ಸಂಕರ್ಷಣ ಒಡೆಯರು ಸಂಕರ್ಷಣ ತೀರ್ಥರು ಅಂತ ನಾಮಕರಣ ಮಾಡಿದ್ದಾರಂತ ನೋಡಿ. ಅದ್ಭುತವಾಗಿರತಕ್ಕಂತಹ ಇವರ ವ್ಯಾಖ್ಯಾನ ಶೈಲಿ ಏನ ಪಾಂಡಿತ್ಯ, ಅದು ಸತ್ಯಪರಾಯಣ ತೀರ್ಥ ಶ್ರೀಪಾದಂಗಳವರ ಅನುಗ್ರಹದಿಂದ ಬಂದಿರತಕ್ಕಂಥ ವಿದ್ಯೆ. ಅದು ಹರಿಕಥಾಮೃತ ಸಾರದ ಇವರ ವ್ಯಾಖ್ಯಾನ ನೋಡ್ತಾ ಇದ್ದರೆ ಬಹಳ ಆನಂದ ಆಗುತ್ತದೆ ನಿಜವಾಗಲೂ ಕೂಡ. ಅಂತಹ ಮಹನೀಯರು ಈ ಸಂಕರ್ಷಣ ಒಡೆಯರು ಅಲ್ಲಿ ಅರ್ಕಾಟ್ ಪ್ರಾಂತದ ಅರ್ಕಾಟ್ ಜಿಲ್ಲೆಯ ಕರಂಪುಂಡಿ ಅಂತ ಕರೀತೇವೆ, ಅಲ್ಲಿ ಅವರು ಬೃಂದಾವನಸ್ಥರಾಗುತ್ತಾರೆ. ಮುಂದೆ ನಾವು ಕಥೆ ಕೇಳುತ್ತೇವೆ. ಅಂತಹ ಅಂದರೆ ನೋಡಿ, ಸತ್ಯಕಾಮತೀರ್ಥರು ಸಂಕರ್ಷಣ ಒಡೆಯರು ಎಂತಹ ಅದ್ಭುತ ವಿದ್ವಾಂಸರಾದ ಶಿಷ್ಯರನ್ನು ಸಿದ್ಧಪಡಿಸಿದ್ದಾರೆ ಸತ್ಯಪರಾಯಣ ತೀರ್ಥ ಶ್ರೀಪಾದಂಗಳವರು. ಅದನ್ನು ನಾವು ನೋಡಬೇಕು. ಹಾಗೆ ಇಡೀ ಅಂದರೆ ಮನೆತನದ ತನ್ನ ಭಾಗಕ್ಕೆ ಬರುವ ಆಸ್ತಿಯನ್ನು ಅದರ ಒಂದು ಜಾಗದಲ್ಲಿ ಇಡೀ ನವರತ್ನದ ಮಂಟಪವನ್ನು ಮರಳಿ ಮತ್ತೆ ಮಠಕ್ಕೆ ತಂದು ಒಪ್ಪಿಸಿ ಆ ಗುರುಗಳ ಅನುಗ್ರಹವನ್ನು ಸಂಪಾದನೆ ಮಾಡಿರತಕ್ಕಂಥವರು ಸಂಕರ್ಷಣ ಒಡೆಯರು ಅಂತ ನಾವು ಕೇಳ್ತೇವೆ. ಮುಂದೆ ಅನೇಕ ಘಟನೆಗಳು ಉಂಟು. ಕಾಶಿಯಲ್ಲಿ ಸುಮಾರು 3 ತಿಂಗಳ ಕಾಲ ಇದ್ದು ಪ್ರತಿನಿತ್ಯವೂ ಕೂಡ ಅನೇಕ ವಿದ್ವಾಂಸರ ಮುಖಾಂತರ ವಾಕ್ಯಾರ್ಥ ಸಭೆಗಳನ್ನು ಮಾಡಿದವರಂತೆ. ಅಲ್ಲಿ ವಾರಾಣಸಿಯಲ್ಲಿ ಆಗಿನ ಕಾಲಕ್ಕೆ ಕಾಶಿಯಲ್ಲಿ ಕಾಶಿ ತಿಮ್ಮಣ್ಣಾಚಾರ್ಯರು ಅಂತ ಪ್ರಸಿದ್ಧಿ. ಅವರಿಗೆ ಮಠಾಧಿಕಾರಿತ್ವವನ್ನು ಕೊಟ್ಟು ಭೇದೋಜ್ಜೀವನಕ್ಕೆ ಕಾಶಿಕಾ ಅಂತ ಒಳ್ಳೆ ವ್ಯಾಖ್ಯಾನವನ್ನು ರಚನೆ ಮಾಡಿದ ಒಳ್ಳೆ ವಿದ್ವಾಂಸರು ಕಾಶಿ ತಿಮ್ಮಣ್ಣಾಚಾರ್ಯರು ಅಂತ ನಾವು ಕೇಳ್ತೇವೆ. ಹಾಗೆ ಕಾಶಿಯಲ್ಲಿಯೂ ಒಳ್ಳೆ ದಿಗ್ವಿಜಯ ಮಾಡಿದವರು ಸತ್ಯಪರಾಯಣ ತೀರ್ಥ ಶ್ರೀಪಾದಂಗಳವರು. ಕಾಶಿಯಿಂದ ಗಯಾ ಕ್ಷೇತ್ರಕ್ಕೆ ಬಂದು ಗಯಾ ವಿಷ್ಣುಪಾದದ ಸನ್ನಿಧಾನದಲ್ಲಿ ಮೂಲರಾಮಚಂದ್ರ ದೇವರ ಪೂಜೆ ಮಾಡಿ ಆ ಎಲ್ಲ ಗಯಾವಾಡರಿಗೆಲ್ಲ ಮುದ್ರಾಧಾರಣೆಯನ್ನು ಮಾಡಿ ಪೂರ್ಣಾನುಗ್ರಹ ಮಾಡಿ ಶ್ರೀಮಠದ ಶಿಷ್ಯರೆಲ್ಲರೂ ಕೂಡ ಆಗಿನ ಕಾಲಕ್ಕೆ 25,000 ಭಕ್ತಿಯ ಕಾಣಿಕೆಯನ್ನು ಗಯಾವಾಡರು ಸಮರ್ಪಣೆ ಮಾಡಿದ್ದಾರಂತೆ. ಮುಂದೆ ಸಂಚಾರ ಕ್ರಮೇಣ ದೆಹಲಿಗೆ ಬಂದಾಗ ದೆಹಲಿಯ ಪೇಶ್ವೆಯವರು ಬಾಜಿರಾಯರು ಆಗಿನ ಕಾಲಕ್ಕೆ 30,000 ರೂಪಾಯಿಗಳನ್ನು ಭಕ್ತಿಯ ಕಾಣಿಕೆಯಾಗಿ ಶ್ರೀಮಠಕ್ಕೆ ಸತ್ಯಪರಾಯಣ ತೀರ್ಥ ಶ್ರೀಪಾದಂಗಳವರಿಗೆ ಸಮರ್ಪಣೆ ಮಾಡಿದ್ದಾರೆ. ಇಡೀ ಭಾರತದಾದ್ಯಂತ ಸಂಚಾರ ಮಾಡಿದ್ದಾರೆ. ಎಲ್ಲ ಕಡೆಗೂ ಕೂಡ ಶ್ರೀಮಠದ ಒಂದು ಒಳ್ಳೆಯ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸಿದ ಮಹಾನುಭಾವರೇ ಸತ್ಯಪರಾಯಣ ತೀರ್ಥ ಶ್ರೀಪಾದಂಗಳವರು. ಮೈಸೂರು ಪ್ರಾಂತಕ್ಕೆ ಬಂದಾಗಲೂ ಕೂಡ ಮೈಸೂರು ಅರಮನೆಯ ಕನ್ನಡಿ ಮಹಲಿನಲ್ಲಿ ಪೂಜೆ ಮಾಡಿರತಕ್ಕಂಥವ್ರು ರಾಮದೇವರ ಇವರ ಪೂಜಾ ವೈಭವ ನೋಡಿ ಬಹಳ ಆನಂದ ಆಯಿತಂತೆ. ಮೈಸೂರು ಮಹಾರಾಜರಿಗೆ ವಿಶೇಷವಾಗಿ ಮುದ್ರಾಧಾರಣೆಗೆ ಬಂಗಾರದ ಮುದ್ರೆಗಳನ್ನು ಮಾಡಿಸಿಕೊಟ್ಟಿದ್ದಾರಂತೆ ಮೈಸೂರು ಮಹಾರಾಜರು ಸತ್ಯಪರಾಯಣ ತೀರ್ಥ ಶ್ರೀಪಾದಂಗಳವರಿಗೆ. ಈ ಕಡೆ ಚಿತ್ತೂರು ಜಿಲ್ಲೆಯ ಹತ್ತಿರ ಇರತಕ್ಕಂಥ ಪುಂಗನೂರು ಮಹಾಸಂಸ್ಥಾನ ಅಂತ ಕರೀತಾರೆ. ಪಾಂಡ್ಯರ ಆಡಳಿತಕ್ಕೆ ಸಂಬಂಧಪಟ್ಟಿರತಕ್ಕಂತಹ ಅದು ರಾಜ್ಯ. ಪುಂಗನೂರು ಮಹಾರಾಜರಿಗೂ ಕೂಡ ವಿಶೇಷವಾಗಿ ಅನುಗ್ರಹ ಮಾಡಿರತಕ್ಕಂಥವರು. ಆದ್ದರಿಂದ ಆ ಪುಂಗನೂರು ಮಹಾರಾಜರ ಅನುಗ್ರಹ ಮಾಡಿ ಅವರಿಂದ ಒಂದು ಆದರ ಗೌರವ ಮನ್ನಣೆಯನ್ನು ಪಡೆದಿರತಕ್ಕಂಥ ಗುರುಗಳು ಸತ್ಯಪರಾಯಣ ತೀರ್ಥ ಶ್ರೀಪಾದಂಗಳವರು. ಸತ್ಯ ವಿಜಯ ತೀರ್ಥ ಶ್ರೀಪಾದಂಗಳವರ ಕಾಲದಿಂದ ಶ್ರೀಮಠದ ಶಿಷ್ಯರಾದ ಆರಣಿ ಮಹಾರಾಜರಿಗೂ ಕೂಡ ಆರಣಿ ತಿರುಮಲರಾಯರು ಅಂತ ಆಗಿನ ಕಾಲಕ್ಕೆ ಆರಣಿ ತಿರುಮಲರಾಯರಿಗೂ ಕೂಡ ಅನುಗ್ರಹ ಮಾಡಿರತಕ್ಕಂತಹ ಮಹಾನುಭಾವರು ಅದು ಸತ್ಯಪರಾಯಣ ತೀರ್ಥ ಶ್ರೀಪಾದಂಗಳವರು ಅಂತ ನಾವು ಕಥೆಯನ್ನು ಕೇಳುತ್ತೇವೆ. ಹಾಗೆ ಸತ್ಯಪರಾಯಣ ತೀರ್ಥ ಶ್ರೀಪಾದಂಗಳವರ ಅದ್ಭುತವಾಗಿರತಕ್ಕಂಥ ಒಂದು ಆಡಳಿತದ ವ್ಯವಸ್ಥೆ. ಶ್ರೀಮಠದ 5 ಪೈಸೆಯೂ ಪೋಲಾಗಬಾರದು, ಒಳ್ಳೆ ಸುಭದ್ರವಾಗಬೇಕು ಶ್ರೀಮಠದ ವ್ಯವಸ್ಥೆ ಅಂಥೇಳಿ. ಅದು ಶ್ರೀಮಂತಿಕೆಯಿಂದ ಇರಬಹುದು, ಪೂಜಾ ವೈಭವದಿಂದ ಇರಬಹುದು, ವಿದ್ಯೆಯಿಂದ ಇರಬಹುದು, ಸಾಮಾಜಿಕ ದೃಷ್ಟಿಯಿಂದ ಎಲ್ಲ ದೃಷ್ಟಿಯಿಂದಲೂ ಕೂಡ ಆ ಶ್ರೀಮಠದ ಒಂದು ವಿಶಿಷ್ಟವಾಗಿರತಕ್ಕಂತಹ ಕೀರ್ತಿಯನ್ನು ಇಡೀ ವಿಶ್ವದಾದ್ಯಂತ ಹರಡಿದ ಮಹಾನುಭಾವರು ಸತ್ಯಪರಾಯಣ ತೀರ್ಥ ಶ್ರೀಪಾದಂಗಳವರು ಅಂತ ನಾವು ಚಿಂತನೆ ಮಾಡಬೇಕು ನೋಡಿ. ಸಂಚಾರ ಕ್ರಮೇಣ ಮುಂದೆ ಗುರ್ಲು ಹೊಸೂರು ಅಂತ ಕರೀತೇವೆ. ಆ ಗುರ್ಲು ಹೊಸೂರಿಗೆ ಬಂದು ಅಲ್ಲಿ ದೇಹಾಲಸ್ಯವಾದಾಗ ಪ್ರೀತಿಯ ಶಿಷ್ಯರು ಪಾಚ್ಚಾಪುರ ಶ್ರೀನಿವಾಸಾಚಾರ್ಯರು ಅಂತ ಅವರ ಹೆಸರು. ಪಾಚ್ಚಾಪುರ ಶ್ರೀನಿವಾಸಾಚಾರ್ಯರಿಗೆ ಆಶ್ರಮವನ್ನು ಕೊಟ್ಟು ಸತ್ಯಕಾಮರು ಅಂತ ನಾಮಕರಣ ಮಾಡಿಕೊಡ್ತಾ ಇದ್ದಾರೆ. ಅಶ್ವಿನ ಮಾಸ ಶುದ್ಧ ಸಪ್ತಮಿಯ ದಿನ ಅವರು ಬೃಂದಾವನಸ್ಥರಾಗುತ್ತಾ ಇದ್ದಾರೆ ಮಹನೀಯರು. ಸುಮಾರು 22 ವರ್ಷಗಳ ಕಾಲ ದೀರ್ಘವಾದ
ಆ ಮೂಲರಾಮಚಂದ್ರ ದೇವರ ಅದ್ಭುತವಾಗಿರತಕ್ಕಂತಹ ಸೇವೆಯನ್ನು ಮಾಡಿದ ಮಹಾನುಭಾವರು ಪೀಠದಲ್ಲಿದ್ದವರು ಸತ್ಯಪರಾಯಣ ತೀರ್ಥ ಶ್ರೀಪಾದಂಗಳವರು ತಮ್ಮ ಅಂದರೆ ಹಿಂದಿನ ಗುರುಗಳು ಮಹಾನುಭಾವರಾದ ತಪಸ್ವಿಗಳಾದ ಸತ್ಯವರತೀರ್ಥ ಶ್ರೀಪಾದಂಗಳವರ ಪಕ್ಕದಲ್ಲೇನೆ ಬೃಂದಾವನಸ್ಥರಾಗುತ್ತಾ ಇದ್ದಾರೆ. ಸಂತೆಬಿದನೂರು, ಹಿಂದೆ ನಾನು ಹೇಳಿದ್ದೆ ಸಂತೆಬಿದನೂರು ಅಂದರೆ ಅರ್ಥ ಏನು? ಸಂತ ಬುಧರ ಊರು. ವಿದುರರು ಮೈತ್ರೇಯರ ಹತ್ತಿರ ಬಂದು ಆ ಭಗವತ್ ತತ್ವವನ್ನು ಉಪದೇಶ ಪಡೆದಿರತಕ್ಕಂಥ ದಿವ್ಯ ಕ್ಷೇತ್ರ ವಿದುರಾಶ್ವತ್ಥ ಅಂತ ಕರೀತೇವೆ. ಜನ್ಮೇಜಯ ಪ್ರತಿಷ್ಠಾಪಿತವಾಗಿರತಕ್ಕಂಥ ಪ್ರಾಣದೇವರ ದಿವ್ಯ ಸನ್ನಿಧಾನ, ಸತ್ಯವರತೀರ್ಥ ಶ್ರೀಪಾದಂಗಳವರ ಸನ್ನಿಧಾನದ ಮಠ, ದಿವಾನ್ ಪೂರ್ಣಯ್ಯನವರ ಕಾಲಕ್ಕೆ ನಿರ್ಮಾಣವಾಗಿರ್ತಕ್ಕಂಥ ಅಲ್ಲಿಯ ಮಠ, ಸತ್ಯವರತೀರ್ಥ ಶ್ರೀಪಾದಂಗಳವರ ಮಠ, ಅದನ್ನು ದೊಡ್ಡ ಮಠ ಅಂತ ಕರೀತಾರೆ. ಸತ್ಯಪರಾಯಣ ತೀರ್ಥ ಶ್ರೀಪಾದಂಗಳವರ ಬೃಂದಾವನ ಸನ್ನಿಧಾನ ಇರತಕ್ಕಂಥ ಮಠ ಚಿಕ್ಕ ಮಠ ಅಂತ ಕರೀತಾ ಇದ್ದಾರೆ. ಉತ್ತರ ಪಿನಾಕಿನಿ ನದಿ ತೀರ ಅಂತಹ ಅಲ್ಲಿ ನಿಜವಾಗಲೂ ಕೂಡ ಅದು ಸಂತ ಬುಧನೂರು ಅಂತ ಇದ್ದದ್ದು. ಅದು ಅಪಭ್ರಂಶವಾಗಿ ಕಾಲಕ್ರಮೇಣ ಸಂತೆಬಿದನೂರು ಅಂತಾಗಿದೆ. ಸಜ್ಜನರಾದ ಜ್ಞಾನಿಗಳಾದ ಮಹಾನುಭಾವರು ಇರತಕ್ಕಂಥ ಊರೇ ಸಂತ ಬುಧನೂರು, ಅದು ಸಂತೆಬಿದನೂರು ಅಂತಾಗಿದೆ. ಅಂತಹ ದಿವ್ಯ ಕ್ಷೇತ್ರದಲ್ಲಿ ಬೃಂದಾವನಸ್ಥರಾಗುತ್ತಾ ಇದ್ದಾರೆ ಮಹನೀಯರು. ಸತ್ಯಕಾಮತೀರ್ಥ ಶ್ರೀಪಾದಂಗಳವರು ವಿಶೇಷವಾಗಿ ಆ ಸತ್ಯಪರಾಯಣ ತೀರ್ಥ ಶ್ರೀಪಾದಂಗಳವರ ಬೃಂದಾವನ ಪ್ರತಿಷ್ಠಾಪನೆಯನ್ನು ಅಲ್ಲಿ ಮಾಡಿಸ್ತಾ ವೈಭವದಿಂದ ಆ ಗುರುಗಳ ಆರಾಧನೆಯನ್ನು ಮಾಡಿದ್ದಾರೆ ಮಹನೀಯರು. ನೋಡಿ, ಸತ್ಯ ಸಂತುಷ್ಟರು ಗುರುಗಳು, ಆರಾಧ್ಯರು, ಇವತ್ತಿನ ಆರಾಧ್ಯರು ಸತ್ಯಪರಾಯಣರು, ಶಿಷ್ಯರು ಸತ್ಯಕಾಮರು. ನಾವು ಹೇಳಿದ ಹಾಗೆ ಸತ್ಯ ಸಂತುಷ್ಟರು, ಸತ್ಯನಾಮಕ ಪರಮಾತ್ಮನಲ್ಲಿ ನಮಗೆ ಸಂತುಷ್ಟಿ ಇರಬೇಕು, ಸಂತೋಷ ಇರಬೇಕು. ಆ ಸತ್ಯನಾಮಕ ಪರಮಾತ್ಮನಿಂದಲೇ ನಮಗೆಲ್ಲ ಸಂತೋಷ ಆಗುವ ಒಳ್ಳೆಯದೆಲ್ಲ ದೇವರಿಂದಲೇ ಆಗತಕ್ಕಂಥದ್ದು. ಸತ್ಯನಾಮಕ ಬ್ರಹ್ಮಮೀಮಾಂಸಾ ಶಾಸ್ತ್ರದಿಂದಲೇ ನಿಜವಾದ ಸಂತುಷ್ಟಿ, ಅದರಲ್ಲೇ ನಮಗೆ ಸಂತೋಷ ಇರಬೇಕು. ಹೀಗೆ ಸತ್ಯ ಸಂತುಷ್ಟರಾದರೆ ಸತ್ಯಪರಾಯಣರಾಗುತ್ತೇವೆ. ಆ ಸತ್ಯನಾಮಕ ಪರಮಾತ್ಮನಲ್ಲಿ ಪರಾಯಣರಾಗುವ, ಆ ಸತ್ಯನಾಮಕ ಪರಮಾತ್ಮನನ್ನೇ ಚಿಂತನೆ ಮಾಡುವ, ಧ್ಯಾನ ಮಾಡುವ, ಆಶ್ರಯಿಸುವ ಸೌಭಾಗ್ಯ ನಮಗೆ ಸಿಗುತ್ತದೆ. ಸತ್ಯಪರಾಯಣರಾಗುತ್ತೇವೆ. ಸತ್ಯಪರಾಯಣರಾದರೆ ಸತ್ಯಕಾಮರಾಗುತ್ತೇವೆ. ನಮ್ಮ ಸತ್ಯವಾದ ಎಲ್ಲ ಕಾಮನೆಗಳು ಈಡೇರುತ್ತವೆ. ಆ ಸತ್ಯನಾಮಕ ಪರಮಾತ್ಮನ ಆ ಇಚ್ಛೆ, ಅವನ ಅನುಗ್ರಹ ನಮ್ಮ ಮೇಲೆ ಆಗುತ್ತದೆ. ಆ ಬ್ರಹ್ಮಮೀಮಾಂಸಾ ಶಾಸ್ತ್ರದಲ್ಲಿ ನಿಜವಾದ ಆ ಶಾಸ್ತ್ರದಿಂದ ನಮ್ಮ ಕಾಮನೆಗಳೆಲ್ಲ ಈಡೇರುತ್ತದೆ ಅಂತ ನಾವು ಚಿಂತನೆ ಮಾಡಬೇಕು. ಅಂತಹ ಮಹನೀಯರು ಆ ಸತ್ಯಪರಾಯಣ ತೀರ್ಥ ಶ್ರೀಪಾದಂಗಳವರು. ಆದ್ದರಿಂದ ಆ ಸತ್ಯ ಸಂತುಷ್ಟರ ಮಹಿಮೆ, ಸತ್ಯಕಾಮರ ಮಹಿಮೆ, ಗುರು ಶಿಷ್ಯರ ಇಬ್ಬರ ಮಹಿಮೆಯು ಅದ್ಭುತವಾಗಿರತಕ್ಕಂಥದ್ದು. ಅಂತಹ ಇವತ್ತಿನ ಆರಾಧ್ಯರು ಆ ಸತ್ಯಪರಾಯಣ ತೀರ್ಥ ಶ್ರೀಪಾದಂಗಳವರ ಬಗ್ಗೆ ಅವರ ಗ್ರಂಥಗಳು ಅನೇಕ. ನಾ ಹೇಳಿದ ಹಾಗೆ ರಾಮಶಬ್ದಾರ್ಥ ರತ್ನಮಾಲಾ, ಜಯಂತಿ ಕಲ್ಪಕ್ಕೆ ವ್ಯಾಖ್ಯಾನ ಮಾಡ್ತಾರೆ. ಸತ್ಯಪರಾಯಣ ತೀರ್ಥ ಶ್ರೀಪಾದಂಗಳು ಕೊಲ್ಲಾಪುರದ ಮಹಾಲಕ್ಷ್ಮಿಯ ಸನ್ನಿಧಾನ ಲಕ್ಷ್ಮೀ ದಂಡಕ ಸ್ತೋತ್ರ ಅಂತ ಹೇಳಿದೆ. ವಾಮನ ನಕ್ಷತ್ರ ಮಾಲಿಕಾ ಅಂತ ಸುಮಾರು ವಾಮನ ಶಬ್ದಕ್ಕೆ ಅಪೂರ್ವವಾಗಿರತಕ್ಕಂಥ 27 ಅರ್ಥಗಳನ್ನು ತಿಳಿಸಿಕೊಡ್ತಾ ಇದ್ದಾರೆ. ಶ್ರೀಮನ್ ಆಚಾರ್ಯರ ಒಂದು ವಾಕ್ಯ, ಅದು ಒಂದು ಗ್ರಂಥ ಅಂತ ಗ್ರಹಣ ಮಾಡಲ್ಪಟ್ಟಿದೆ. ಬಿಲ್ವಮಂಗಲ ಸಾಧು ಅಂತ. ಆ ಬಿಲ್ವಮಂಗಲ ಸಾಧು ಎಂಬ ಶ್ರೀಮದಾಚಾರ್ಯರ ಮಾತಿಗೆ ದಿವ್ಯವಾಗಿರತಕ್ಕಂಥ ವ್ಯಾಖ್ಯಾನವನ್ನು ರಚನೆ ಮಾಡಿದವರು ಇವತ್ತಿನ ಆರಾಧ್ಯರು ಸತ್ಯಪರಾಯಣ ತೀರ್ಥ ಶ್ರೀಪಾದಂಗಳವರು. ಭೋಗಾಪುರೇಶನ ಮೇಲೆ ಒಳ್ಳೆಯ ಸ್ತೋತ್ರವನ್ನು ಮಾಡಿಕೊಡ್ತಾರೆ. ರಾಮಶಬ್ದಾರ್ಥ ಗರ್ಭಿತವಾದ ಅಣುಭಾಷ್ಯಕ್ಕೆ ವ್ಯಾಖ್ಯಾನ ಮಾಡಿದ್ದಾರೆ ಸತ್ಯಪರಾಯಣ ತೀರ್ಥ ಶ್ರೀಪಾದಂಗಳವರು. ಹೀಗೆ ಅನೇಕ ದಿವ್ಯವಾದ ಅವರ ಬಗ್ಗೆ ಚರಿತ್ರೆಗಳು, ಮಹಿಮೆಗಳು. ನೋಡಿ, ಶಿಷ್ಯರ ನಿರ್ಮಾಣ, ಗ್ರಂಥಗಳ ನಿರ್ಮಾಣ, ಮಠದ ಒಂದು ಅದ್ಭುತವಾಗಿರತಕ್ಕಂಥ ಅಭಿವೃದ್ಧಿ, ಅವರ ತಪಸ್ಸು, ಅವರ ಶಿಷ್ಯರ ಮೇಲೆ ಮಾಡಿದ ಕಾರುಣ್ಯ, ಅನುಗ್ರಹ ಒಂದೊಂದು ಅದ್ಭುತ, ಅಮೋಘ, ಅಪಾರ. ಅಂತಹ ಸತ್ಯಪರಾಯಣ ತೀರ್ಥ ಶ್ರೀಪಾದಂಗಳವರ ಪೂರ್ಣಾನುಗ್ರಹ ನಮ್ಮ ನಿಮ್ಮ ಮೇಲೆ ಎಲ್ಲರ ಮೇಲೆ ಆಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸತ್ಯತುಷ್ಟ ಸಿಂಧುನಾಥ ಜಾತ ದಿವ್ಯ ಕೌಸ್ತುಭಂ ಬ್ರಹ್ಮಸೂತ್ರ ಸಂಗಭಾವ ರಾಮ ಶಬ್ದಬೋಧಕಂ ದೋಲಿಕಾಸ್ತರಾಘವಂ ಪ್ರದೋಲಯಂತ ಮಾದರಾತ್ ಸತ್ಪರಾಯಣಾಭಿಧೇಯ ಸನ್ಮುನಿಂ ಭಜೇ ನಿಶಂ ಎಂಬ ಮಾತನ್ನು ತಿಳಿಸ್ತಾ ಆ ಸತ್ಯಪರಾಯಣ ತೀರ್ಥ ಶ್ರೀಪಾದಂಗಳವರನ್ನು ನಾವೆಲ್ಲ ಭಕ್ತಿಯಿಂದ ಸ್ಮರಣೆ ಮಾಡುತ್ತಾ ಹೆಚ್ಚಿನ ಧರ್ಮ ಕಾರ್ಯ ನಮ್ಮೆಲ್ಲರಿಂದ ಆಗಲಿ. ಆ ಸತ್ಯಪರಾಯಣ ತೀರ್ಥ ಶ್ರೀಪಾದಂಗಳವರ ಗ್ರಂಥಗಳು ಅರ್ಥವಾಗುವಂತೆ
ಆ ಗುರುಗಳ ಅನುಗ್ರಹ ನಮಗಾಗಲಿ. ಆಚಾರ್ಯರ ಸತ್ಸಿದ್ಧಾಂತದಲ್ಲಿ ಶ್ರೀಮದ್ ಆಚಾರ್ಯರ ಶಾಸ್ತ್ರಗ್ರಂಥಗಳ ಅಧ್ಯಯನವಾಗುವ ಸೌಭಾಗ್ಯ ಆ ಗುರುಗಳ ಅನುಗ್ರಹದಿಂದ ನಮಗೆ ದೊರಕಲಿ ಅಂತ ಪ್ರಾರ್ಥನೆ ಮಾಡೋಣ. ಸತ್ಯಸಂತುಷ್ಟ ವಾರಾಶೇ ಜಾತಸ್ಸತ್ಯಪರಾಯಣ ಚಿಂತಾಮಣಿ ಸದಾ ಭೂಯಾತ್ ಸತಾಂ ಚಿಂತಿತ ಸಿದ್ಧಯೇ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಅನೇನ ಭಾವೇತ್ ಪುಣ್ಯಂ ತದಾಪ್ನೋತು ಗುರುರ್ಮಮ.